ಪಡಸಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರುವಂಥ ಬಿಜೆಪಿ ಇವತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಂಡಾಯ ಎದ್ದು ಅಲ್ಲಿ ದೆಹಲಿಗೆ ಹೋಗಿ ಕುಂತಿದ್ದಾರೆ. ಮುಂದಿನ 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದು ವರಿಷ್ಠರನ್ನು ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂಥೇಳಿ ಒಂದಷ್ಟು ದೂರನ್ನು ಸಲ್ಲಿಸಿ ಬರುವಂಥ ನಿರ್ಧಾರದಲ್ಲಿದ್ದಾರೆ. ಇದು ಬಿಜೆಪಿ ಪಾಳ್ಯ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ ಒಬ್ಬ ನಾಯಕರು ಹೋದರೂ ಅಲ್ಲಿ CM ಆಗುವಂಥ ಕನಸನ್ನು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಮೊನ್ನೆಷ್ಟೇ ಒಬ್ಬರು ಸ್ವಾಮೀಜಿ HK ಪಾಟೀಲ್ ಅವರಿಗೆ CM ಆಗುವ ಸನ್ನಿಹಿತ ಇದೆ, ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಂಥ ಕುರ್ಚಿ ಫೈಟ್ ಇನ್ನು JDSನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗಾಗೋಗಿದೆ. ಓಪನ್ ಆಫರ್ ಕೊಡ್ತಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ? ಚನ್ನಪಟ್ಟಣದಲ್ಲಿ ಮೊನ್ನೆ ಕೃತಜ್ಞತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಆಫರನ್ನು ಕೊಟ್ಟರು. ನಿಮಗೆ ಕಣ್ಣೀರಿಡೋರು ಬೇಕೋ ಅಭಿವೃದ್ಧಿ ಮಾಡೋರು ಬೇಕು ಅಂತೇಳಿ. ಇದು ಪಕ್ಷದ ಆಂತರಿಕವಾದಂಥ ಹಗ್ಗಜಗ್ಗಾಟ ಕಿತ್ತಾಟಗಳು ಓಕೆ. ಆದರೆ ಇವರೆಲ್ಲರ ನಡುವೆ ಬಡವರಾಗ್ತಾ ಇರೋದು ಯಾರು? ಜನ. ಬಡವರಾಗ್ತಾ ಇರೋದು ಯಾರು? ಅಭಿವೃದ್ಧಿ. ಇದರ ಕಡೆ ಗಮನ ಹರಿಸೋದು ಯಾರು? ಪ್ರತಿಪಕ್ಷದ ಜವಾಬ್ದಾರಿ ಏನು ಮರ್ತೋಗಿದ್ಯಾ? ಆಡಳಿತ ಪಕ್ಷದಲ್ಲಿರುವಂಥ ನಾಯಕರ ಜವಾಬ್ದಾರಿ ಏನು ಅವರು ಮರ್ತೋಗಿದ್ದಾರಾ? ಸ್ಥಾನಮಾನ ಅನುದಾನ ಅಷ್ಟಕ್ಕೆ ಸೀಮಿತರಾದ್ರ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ವರದಿ ನೋಡ್ಕೊಂಬನ್ನಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ರಾಜ್ಯ ಬಿಜೆಪಿಯಲ್ಲಿ ಓಪನ್ ವಾರ್ ಮತ್ತಷ್ಟು ಜೋರು. ಹೇಳಿಕೆ ಆಯ್ತು, ಹೈಕಮಾಂಡ್ ಮೀಟ್ ಟೈಮ್ ಶುರು. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಿದೆ. ರಾಜಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕಿ ಕಾಯ್ತಿವೆ. ಅವನು ಬಚ್ಚ, ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಮಾಧ್ಯಮಗಳ ಮುಂದಿನ ಬಲ ಪ್ರದರ್ಶನ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ. ಇದರ ಭಾಗವಾಗಿ ಇಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, NR ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇನ್ನು ಯತ್ನಾಳ್, GM ಸಿದ್ದೇಶ್ವರ್, BP ಹರೀಶ್ ಸಹ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ವಿಜೇಂದ್ರ ಫೇಲ್ಯೂರ್ ರಾಜ್ಯಾಧ್ಯಕ್ಷ ಎಂದು ರೆಬಲ್ಸ್ ಟೀಮ್ ದೂರು ನೀಡಲಿದೆಯಂತೆ. ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ರೆಬಲ್ಸ್ ತಂಡಕ್ಕೆ ಜಯ ಸಿಗುತ್ತಾ ಇಲ್ಲ ಸನ್ ಆಫ್ ರಾಜಹುಲಿ ಗೆದ್ದು ಬೀಗ್ತಾರಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಡಸಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರುವಂಥ ಬಿಜೆಪಿ ಇವತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಂಡಾಯ ಎದ್ದು ಅಲ್ಲಿ ದೆಹಲಿಗೆ ಹೋಗಿ ಕುಂತಿದ್ದಾರೆ. ಮುಂದಿನ 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದು ವರಿಷ್ಠರನ್ನು ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂಥೇಳಿ ಒಂದಷ್ಟು ದೂರನ್ನು ಸಲ್ಲಿಸಿ ಬರುವಂಥ ನಿರ್ಧಾರದಲ್ಲಿದ್ದಾರೆ. ಇದು ಬಿಜೆಪಿ ಪಾಳ್ಯ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ ಒಬ್ಬ ನಾಯಕರು ಹೋದರೂ ಅಲ್ಲಿ CM ಆಗುವಂಥ ಕನಸನ್ನು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಮೊನ್ನೆಷ್ಟೇ ಒಬ್ಬರು ಸ್ವಾಮೀಜಿ HK ಪಾಟೀಲ್ ಅವರಿಗೆ CM ಆಗುವ ಸನ್ನಿಹಿತ ಇದೆ, ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಂಥ ಕುರ್ಚಿ ಫೈಟ್ ಇನ್ನು JDSನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗಾಗೋಗಿದೆ. ಓಪನ್ ಆಫರ್ ಕೊಡ್ತಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ? ಚನ್ನಪಟ್ಟಣದಲ್ಲಿ ಮೊನ್ನೆ ಕೃತಜ್ಞತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಆಫರನ್ನು ಕೊಟ್ಟರು. ನಿಮಗೆ ಕಣ್ಣೀರಿಡೋರು ಬೇಕೋ ಅಭಿವೃದ್ಧಿ ಮಾಡೋರು ಬೇಕು ಅಂತೇಳಿ. ಇದು ಪಕ್ಷದ ಆಂತರಿಕವಾದಂಥ ಹಗ್ಗಜಗ್ಗಾಟ ಕಿತ್ತಾಟಗಳು ಓಕೆ. ಆದರೆ ಇವರೆಲ್ಲರ ನಡುವೆ ಬಡವರಾಗ್ತಾ ಇರೋದು ಯಾರು? ಜನ. ಬಡವರಾಗ್ತಾ ಇರೋದು ಯಾರು? ಅಭಿವೃದ್ಧಿ. ಇದರ ಕಡೆ ಗಮನ ಹರಿಸೋದು ಯಾರು?
ಪ್ರತಿಪಕ್ಷದ ಜವಾಬ್ದಾರಿ ಏನು ಮರ್ತೋಗಿದ್ಯಾ? ಆಡಳಿತ ಪಕ್ಷದಲ್ಲಿರುವಂಥ ನಾಯಕರ ಜವಾಬ್ದಾರಿ ಏನು ಅವರು ಮರ್ತೋಗಿದ್ದಾರಾ? ಸ್ಥಾನಮಾನ ಅನುದಾನ ಅಷ್ಟಕ್ಕೆ ಸೀಮಿತರಾದ್ರ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ವರದಿ ನೋಡ್ಕೊಂಬನ್ನಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ರಾಜ್ಯ ಬಿಜೆಪಿಯಲ್ಲಿ ಓಪನ್ ವಾರ್ ಮತ್ತಷ್ಟು ಜೋರು. ಹೇಳಿಕೆ ಆಯ್ತು, ಹೈಕಮಾಂಡ್ ಮೀಟ್ ಟೈಮ್ ಶುರು. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಿದೆ. ರಾಜಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕಿ ಕಾಯ್ತಿವೆ. ಅವನು ಬಚ್ಚ, ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಮಾಧ್ಯಮಗಳ ಮುಂದಿನ ಬಲ ಪ್ರದರ್ಶನ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ. ಇದರ ಭಾಗವಾಗಿ ಇಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇನ್ನು ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಸಹ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ವಿಜೇಂದ್ರ ಫೇಲ್ಯೂರ್ ರಾಜ್ಯಾಧ್ಯಕ್ಷ ಎಂದು ರೆಬಲ್ಸ್ ಟೀಮ್ ದೂರು ನೀಡಲಿದೆಯಂತೆ. ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ, ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು. ರೆಬಲ್ಸ್ ತಂಡಕ್ಕೆ ಜಯ ಸಿಗುತ್ತಾ, ಇಲ್ಲ ಸನ್ ಆಫ್ ರಾಜಹುಲಿ ಗೆದ್ದು ಬೀಗ್ತಾರಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಡಸಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರುವಂಥ ಬಿಜೆಪಿ ಇವತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಂಡಾಯ ಎದ್ದು ಅಲ್ಲಿ ದೆಹಲಿಗೆ ಹೋಗಿ ಕುಂತಿದ್ದಾರೆ. ಮುಂದಿನ 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದು ವರಿಷ್ಠರನ್ನು ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂಥೇಳಿ ಒಂದಷ್ಟು ದೂರನ್ನು ಸಲ್ಲಿಸಿ ಬರುವಂಥ ನಿರ್ಧಾರದಲ್ಲಿದ್ದಾರೆ. ಇದು ಬಿಜೆಪಿ ಪಾಳ್ಯ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ ಒಬ್ಬ ನಾಯಕರು ಹೋದರೂ ಅಲ್ಲಿ CM ಆಗುವಂಥ ಕನಸನ್ನು, ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಮೊನ್ನೆಷ್ಟೇ ಒಬ್ಬರು ಸ್ವಾಮೀಜಿ ಎಚ್ ಕೆ ಪಾಟೀಲ್ ಅವ್ರಿಗೆ CM ಆಗುವ ಸನ್ನಿಹಿತ ಇದೆ, ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಂಥ ಕುರ್ಚಿ ಫೈಟ್. ಇನ್ನು JDSನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗಾಗೋಗಿದೆ. ಓಪನ್ ಆಫರ್ ಕೊಡ್ತಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ? ಚನ್ನಪಟ್ಟಣದಲ್ಲಿ ಮೊನ್ನೆ ಕೃತಜ್ಞತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಆಫರನ್ನು ಕೊಟ್ಟರು. ನಿಮಗೆ ಕಣ್ಣೀರಿಡೋರು ಬೇಕೋ, ಅಭಿವೃದ್ಧಿ ಮಾಡೋರು ಬೇಕು ಅಂತೇಳಿ. ಇದು ಪಕ್ಷದ ಆಂತರಿಕವಾದಂಥ ಹಗ್ಗಜಗ್ಗಾಟ, ಕಿತ್ತಾಟಗಳು ಓಕೆ. ಆದರೆ ಇವರೆಲ್ಲರ ನಡುವೆ ಬಡವರಾಗ್ತಾ ಇರೋದು ಯಾರು? ಜನ. ಬಡವರಾಗ್ತಾ ಇರೋದು ಯಾರು? ಅಭಿವೃದ್ಧಿ. ಇದರ ಕಡೆ ಗಮನ ಹರಿಸೋದು ಯಾರು? ಪ್ರತಿಪಕ್ಷದ ಜವಾಬ್ದಾರಿ ಏನು ಮರ್ತೋಗಿದ್ಯಾ? ಆಡಳಿತ ಪಕ್ಷದಲ್ಲಿರುವಂಥ ನಾಯಕರ ಜವಾಬ್ದಾರಿ ಏನು ಅವರು ಮರ್ತೋಗಿದ್ದಾರಾ? ಸ್ಥಾನಮಾನ ಅನುದಾನ ಅಷ್ಟಕ್ಕೆ ಸೀಮಿತರಾದ್ರ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ವರದಿ ನೋಡ್ಕೊಂಬನ್ನಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ರಾಜ್ಯ ಬಿಜೆಪಿಯಲ್ಲಿ ಓಪನ್ ವಾರ್ ಮತ್ತಷ್ಟು ಜೋರು. ಹೇಳಿಕೆ ಆಯ್ತು, ಹೈಕಮಾಂಡ್ ಮೀಟ್ ಟೈಮ್ ಶುರು. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಿದೆ. ರಾಜಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕಿ ಕಾಯ್ತಿವೆ. ಅವನು ಬಚ್ಚ, ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಮಾಧ್ಯಮಗಳ ಮುಂದಿನ ಬಲ ಪ್ರದರ್ಶನ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ.
ಇದರ ಭಾಗವಾಗಿ ಇಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇನ್ನು ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಸಹ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ವಿಜೇಂದ್ರ ಫೇಲ್ಯೂರ್ ರಾಜ್ಯಾಧ್ಯಕ್ಷ ಎಂದು ರೆಬಲ್ಸ್ ಟೀಮ್ ದೂರು ನೀಡಲಿದೆಯಂತೆ. ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ, ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ರೆಬಲ್ಸ್ ತಂಡಕ್ಕೆ ಜಯ ಸಿಗುತ್ತಾ ಇಲ್ಲ ಸನ್ ಆಫ್ ರಾಜಹುಲಿ ಗೆದ್ದು ಬೀಗ್ತಾರಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.